ಇನ್ನು ಇದೇ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬರವೀಕ್ಷಣೆಯನ್ನು ಮಾಡಿದ್ದಾರೆ ಸಚಿವ ಬಿ ನಾಗೇಂದ್ರ. ಬಳ್ಳಾರಿ ತಾಲೂಕಿನ ಹಲಕುಂದಿ ಮಿಂಚೇರಿ ಗ್ರಾಮದಲ್ಲಿ ಬರವೀಕ್ಷಣೆಯನ್ನು ಮಾಡಿದ್ದಾರೆ. ಮಳೆ ಇಲ್ಲದೆ ಒಣಗಿರುವಂತಹ ತೊಗರಿ ಬೆಳೆ ಈ ಸಂದರ್ಭದಲ್ಲಿ ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಬಳ್ಳಾರಿ ತಾಲೂಕಿನ ಹಲಕುಂದಿ ಮಿಂಚೇರಿ ಗ್ರಾಮದಲ್ಲಿ ಬರವೀಕ್ಷಣೆ ಮಾಡಿದ್ದಾರೆ. ಮಳೆ ಇಲ್ಲದ ಒಣಗಿರುವಂತಹ ತೊಗರಿ ಬೆಳೆಯನ್ನ ವೀಕ್ಷಣೆ ಮಾಡ್ತಾರೆ. ರೈತರಿಗೆ ಬೆಳೆ ನಷ್ಟ ಕುರಿತು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೃಷಿ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇನೆ ಅನ್ನೋದು ಅವರ ಮಾತು. ಸಚಿವರಿಗೆ ಬಳ್ಳಾರಿ ಡಿಸಿ, ಎಸಿ ಮತ್ತು ಎಸ್ಪಿ ಹಾಗೂ ಕೃಷಿ ಅಧಿಕಾರಿಗಳು ಸಾಥ್ ಕೊಟ್ಟರು. ಏಕೆಂದರೆ ಬಳ್ಳಾರಿ ಭಾಗದಲ್ಲಿ ಈ ಬಾರಿ ಮಳೆಯೇ ತೀರ ಕಮ್ಮಿಯಾಗಿದೆ, ಮಳೆಯ ಪ್ರಮಾಣವೇ ಕಡಿಮೆ ಆಗಿದೆ. ಹಾಗಾಗಿ ಬರ ತಾಂಡವವಾಡ್ತಾ ಇದೆ. ಆ ಭಾಗದ ಜನ, ಅದರಲ್ಲೂ ರೈತರು ಈ ವೇಳೆ ಕೃಷಿಗೋಸ್ಕರ, ಮಳೆಗೋಸ್ಕರ ಕಾದಿದ್ದಷ್ಟೇ ಬಂತು. ಕೃಷಿ ಚಟುವಟಿಕೆ ಮಾಡಬೇಕು ಅಂತ ಮಳೆಗೋಸ್ಕರ ಕಾದಿದ್ದಷ್ಟೇ ಬಂತು. ಆದರೆ ಬಿತ್ತನೆ ಮಾಡಿದಂಥ ಬೆಳೆ ಎಲ್ಲವೂ ಕೂಡ ಮಣ್ಣಲ್ಲಿ ಕರಗಿ ಹೋಗಿದೆ ಅಥವಾ ಬಿಸಿಲಿಗೆ ಬೆಂಡಾಗಿ ಬಾಡಿ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ರೈತ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದಾನೆ. ಸೊ ಈ ಬಗ್ಗೆ ಬರವೀಕ್ಷಣೆಗೆ ಅಂತ ತಿಳಿದ ಬಿ ನಾಗೇಂದ್ರ ಅವರಿಗೆ ಕೃಷಿ ಅಧಿಕಾರಿಗಳು ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟರು. ಈ ವೇಳೆ ರೈತರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಬಿ ನಾಗೇಂದ್ರ ಪಡ್ಕೊಂಡಿದ್ದಾರೆ. ಏಕೆಂದರೆ ಸಚಿವರಾಗಿ ಪದಗ್ರಹಣ ಮಾಡ್ತಿದ್ದಾಗೆ ಎಲ್ಲ ಸಚಿವರನ್ನು ಕೂಡ ಮುಖ್ಯಮಂತ್ರಿಗಳು ನೀವು ನಿಮ್ಮ ಜಿಲ್ಲೆಗೆ ತೆರಳಿ ಅಲ್ಲಿ ಬರವೀಕ್ಷಣೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಿದ್ಧಪಡಿಸಿ ಕಳುಹಿಸಿಕೊಡಿ ಅನ್ನುವಂಥ ಸೂಚನೆ ಕೂಡ ಕೊಟ್ಟರು. ಅಂದರೆ ಅಲ್ಲಿರುವಂಥ ಜನಸಾಮಾನ್ಯರ ಮತ್ತು ರೈತಾಪಿ ವರ್ಗದ ಅಹವಾಲನ್ನು ಆಲಿಸಿ ಬರವೀಕ್ಷಣೆಯನ್ನು ಮಾಡಿ ಆ ಬಗ್ಗೆ ವರದಿಯನ್ನು ಕಳುಹಿಸಿಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಬಿ ನಾಗೇಂದ್ರ ಕೂಡ ಈಗಾಗಲೇ ಬಳ್ಳಾರಿಯ ಹಲವು ಭಾಗಗಳಲ್ಲಿ ಬರ ತಾಂಡವವಾಡ್ತಾ ಇರುವಂಥ ಹಲವು ತಾಲೂಕುಗಳಿರಬಹುದು ಅಥವಾ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರೈತರ ಅಹವಾಲನ್ನು ಆಲಿಸಿದ್ದಾರೆ. ಕೃಷಿ ಅಧಿಕಾರಿಗಳಿಂದ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಳೆ ಇಲ್ಲದೆ ಒಣಗಿ ಹೋಗಿರುವಂಥ ತೊಗರಿ ಬೆಳೆ, ಹಾಗಾಗಿ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಈ ವೇಳೆ ಹಲವು ಅಧಿಕಾರಿಗಳು ಕೂಡ ಸಚಿವರಿಗೆ ಸಾಥ್ ಕೊಟ್ಟರು. ಹಿಂದೆ ಬಾರೋ, ನಾ ಮೊಬೈಲ್ ನಾವು ಹಿಂದೆ ಬರ್ಬೇಕು. ಟಿಕೆಟ್ ಇನ್ಸ್ಟಾಗ್ರಾಮ್ ಹಾಕ್ತಾರೆ, ಒಳ್ಳೆ ಬಾಲೆನ್ ಸಾಂಗ್